ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇದು ರವಿವಾರದ ಜುಲೈ 26ನೇ ತಾರೀಕಿಂದ ವಿಡಿಯೋ ಆಗಿತ್ತು. ಅವತ್ತಿನ ದಿವಸ ನಾವು ಶ್ರೀ ಸಿದ್ಧಾರೂಢ ಮಠ ಹುಬ್ಬಳ್ಳಿಗೆ ಹೋಗಿದ್ವು. ಅಲ್ಲಿ ಯಾಕೆ ಹೋಗಿದ್ದು ಅಂದ್ರೆ ನಾವು ನಿರಂತರ ಅಭಿಷೇಕದ ನಮ್ಮದು ಅವತ್ತಿನ ಡೇಟ್ ಇತ್ತು, ಅದಕ್ಕೋಸ್ಕರ ಹೋಗಿದ್ದು. ಹೋದ ವರ್ಷ ಜುಲೈ 26ನೇ ತಾರೀಕಿಗೆ 2025ಕ್ಕೆ ನಾವು ನಿರಂತರ ಅಭಿಷೇಕ ಬರಿಸಿ ಬಂದಿದ್ದು. ಒಂದು ವರ್ಷಕ್ಕೊಮ್ಮೆ ಆಗ್ತೈತಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ತೋರ್ಸಾತನು ಸಿದ್ಧಾರೂಢ ಅಜ್ಜ ಮತ್ತು ಗುರುನಾಥ ಅಜ್ಜ ಇಬ್ಬರದು ನಾವು ಅಭಿಷೇಕ ಬರಿಸಿ ಬಂದಿದ್ದು ಹೋದ ವರ್ಷ. ಅವತ್ತಿಗೆ ಒಂದು ವರ್ಷದಿಂದ ನಮಗೆ ಪ್ರತಿ ವರ್ಷವೂ ಅಭಿಷೇಕ ಮಾಡೋಕೆ ಲೆಟ್ರ್ ಬರ್ತೈತಿ. ಆ ಲೆಟ್ರ್ ತೊಗೊಂಡು ಹೋದ್ರೆ ನಮ್ಮ ಕೈಲಿಂದನ ಅಭಿಷೇಕ ಮಾಡಿ ಪ್ರಸಾದ ಕೊಟ್ಟು ಕಳಿಸ್ತಾರು. 2500 ರೂಪಾಯಿ, 2500 ರೂಪಾಯಿ ಗುರುನಾಥ ಅಜ್ಜಂದು ಸಿದ್ಧಾರೂಢ ಅಜ್ಜಂದು ಇಬ್ಬರದು ಅಭಿಷೇಕ ಮಾಡಿ ನಾವು ಬರೆಸ್ಬೋದು. ಯಾರು ಗೊತ್ತಿಲ್ಲ ಅನ್ನೋರಿಗೆ ಅದಕ್ಕೋಸ್ಕರ ಇದನ್ನು ನಾನು ನಿಮಗೆ ವಿಡಿಯೋ ಹೇಳಾಕತ್ತನು, ಈ ವಿಷಯ ಹೇಳತ್ತನು. ನೀವು ಯಾವಾಗಾದರೂ ನಾವು ಅಭಿಷೇಕ ಬರೆಸ್ಬೇಕಪ್ಪ ನಿರಂತರವಾಗಿ ಅಂತ ಅಂದಿದ್ರಿ ಅಂದ್ರೆ ಅಲ್ಲಿ ಆಫೀಸಿಗೆ ಕಚೇರಿಗೆ ಹೋದ್ರಿ ಅಂದ್ರೆ ನೀವು ರೊಕ್ಕ ಅವರೆಲ್ಲ ಡೀಟೇಲ್ ಹೇಳ್ತಾರು. ನಿಮ್ಮ ಅಡ್ರೆಸ್ ರೊಕ್ಕ ತುಂಬಿರಿ ಅಂದ್ರೆ ನಿಮಗೆ ಅದನ್ನು ಎನಲೈಸ್ ಮಾಡಿ ನಿಮ್ಗೆ ಬಾಂಡ್ ಕೊಡ್ತಾರೋ. ಆಮೇಲೆ ಒಂದು ಸಿದ್ಧಾರೂಢ ಅಜ್ಜ ಗುರುನಾಥ ಅಜ್ಜ ಅಂತ ಫೋಟೋ ಕೊಡ್ತಾರೋ. ಈ ರೀತಿಯಾಗಿ ನಾವು ಹೋದ ವರ್ಷ 25ನೇ ತಾರೀಕಿಗೆ ಮಾಡಿಸಿರೋದ್ರಿಂದ ಇವತ್ತಿಗೆ ನಮ್ಮದು ಅಭಿಷೇಕ ಇತ್ತು. ಅದಕ್ಕೆ ನಾವು ಅದನ್ನು ಅಭಿಷೇಕದ ಲೆಟ್ರ್ ಬಂದಿತ್ತು, ತೊಗೊಂಡು ಹೋಗಿದ್ದು. ನಾನು ಅಭಿಷೇಕ ಫಸ್ಟ್ ಟೈಮ್ ನಾನು ಹಂಗೆ ಹೋಗಬಾರ್ದಂತ ಏಕಾಸ ಸಿದ್ಧಾರೂಢ ಅಜ್ಜಾಗ ಜೋಳದ ರೊಟ್ಟಿ ಮತ್ತು ಪುಂಡಿ ಪಲ್ಯ ಅಂದ್ರೆ ಭಾಳ ಇಷ್ಟ. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಜೋಳದ ರೊಟ್ಟಿ, ಪುಂಡಿ ಪಲ್ಯ, ಬದ್ನಿಕಾಯಿ ಎಣ್ಗಾಯಿ, ಮೊಸರನ್ನ, ಉದ್ರಬೇಳೆ, ಹಿಟ್ಟಿನ ಚಕ್ಲಿ ಈ ರೀತಿಯಾಗಿ ಸ್ವಲ್ಪ ಅಡುಗೆ ಮಾಡ್ಕೊಂಡು ಹೋಗಿದ್ನಿ. ಬೆಳಗ್ಗಿನ ಬೇಗನೆ ಎಲ್ಲ ಮನೆ ಪೂಜಾ ಕೆಲಸ ಮುಗಿಸ್ಕೊಂಡು ಈ ರೀತಿ ಕ್ಯಾರಿಯರ್ ಒಳಗೆ ಎಲ್ಲ ನೈವೇದ್ಯಕ್ಕೆ ಅಡುಗೆ ಮಾಡ್ಕೊಂಡು ಮಡಿಯಿಂದನೂ ಅಡುಗೆ ಮಾಡ್ಕೊಂಡು ಹೋದ್ನಿ. ನಿಮಗೇನೂ ಇಲ್ಲಪ್ಪ, ನಿಮಗೆ ಬೇಡಾಗಿತ್ತಂದ್ರೆ ಸ್ವೀಟ್ ತೊಗೊಂಡು ಹೋಗ್ಬೋದು. ನಾನು ಬೇಡ್ಕೊಂಡಿದ್ದು ಸಂಕಲ್ಪ ಇತ್ತು, ಅದಕ್ಕೋಸ್ಕರ ನಾನು ಈ ರೀತಿ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ದೆನು. ನಿಮಗೇನು ಸಾಧ್ಯ ಆಗೋದೆಷ್ಟು ಹೂವು ಹಣ್ಣು ಒಯ್ರಿ, ನೀವು ಚಲೋ ಆಗ್ತೈತಿ ನೋಡ್ರಿ. ಈ ರೀತಿ ಪ್ರತಿ ವರ್ಷವೂ ಲೆಟ್ರ್ ಬರ್ತೈತಿ ಪ್ರತಿಯೊಬ್ಬರ ಮನೆಗೂ. ಆ ಲೆಟ್ರ್ ಮಾತ್ರ ತೊಗೊಂಡು ಹೋಗಬೇಕು. ಈ ವಿಷಯ ಯಾರಿಗೆ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ ಗೊತ್ತಿಲ್ಲದವ್ರಿಗೆ ಹೇಳತ್ತನು. ಗೊತ್ತಿದ್ದವ್ರು ಏನು ಪರವಾಗಿಲ್ಲ. ಈ ರೀತಿ ನಾವು ಇಲ್ಲಿಂದನೇ ಚಂದಾಗ ಸುಗಂಧಿ ಹೂವಿಂದ ಮಾಲಿ ನಮ್ಮ ಪ್ರತಿ ತಿಂಗಳು ನನ್ನ ಸಿದ್ಧಾರೂಢ ಅಜ್ಜನ ಫೋಟೋ ಮನೆಯಲ್ಲಿರೋ ಸಿದ್ಧಾರೂಢ ಅಜ್ಜನ ಮೂರ್ತಿಗೆ ನೀವು ನೋಡೇ ಇರ್ತೀರಿ ಮಾಲಿ. ಅದಕ್ಕೋಸ್ಕರ ನಾವು ಇಲ್ಲಿಂದನ ಮನೆಯಿಂದನೇ ಮಾಡಿಸ್ಕೊಂಡು ಹೋಗಿದ್ದು ಅವನ್ನ. ಅಲ್ಲಿ ಹೋಗಿ ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ನಾವು ಚೀಟಿ ತೋರ್ಸೋಣ ನಮ್ಮ ಕೈಲಿಂದನ ಈ ರೀತಿ ಅಭಿಷೇಕ ಮಾಡಿಸ್ತಾರೋ ಸಿದ್ಧಾರೂಢ ಅಜ್ಜಂದ ಗುರುನಾಥ ಅಜ್ಜಂದು. ಇದು ಬೆಳ್ಳಿ ಮೂರ್ತಿ ಐತಿ. ಪ್ರತಿ ಸಲ ಹೋದಾಗೂ ನಾನು ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಿಸಿರ್ತೇವೆ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದೊಳಗೂ ನೀವು ನೋಡಿರ್ತೀರಿ. ಆದಷ್ಟು ನಾನು ವಿಡಿಯೋಗಳು ಸ್ವಲ್ಪ ಹಾಕಿರ್ತಾನು, ಶಾರ್ಟ್ ವಿಡಿಯೋ ಆಗಲಿ ಮತ್ತು ಲಾಂಗ್ ವಿಡಿಯೋ ಆಗಲಿ ಹಾಕಿರ್ತಾನು. ಈ ರೀತಿಯಾಗಿ ಅಲ್ಲಿ ಸಿದ್ಧಾರೂಢ ಅಜ್ಜನ ಮೂರ್ತಿ ಮತ್ತು ಗುರುನಾಥ ಅಜ್ಜನ ಮೂರ್ತಿಗೆ ನಮ್ಮ ಕೈಲಿಂದ ಮತ್ತು ನಮ್ಮಂತನೇ ರಗಡು ಜನ ಬಂದಿರ್ತಾರಲ್ಲೇ ಭಾಳಷ್ಟು ಜನ, ಅವ್ರನ್ನೂ ಕೂಡ್ರಿಸ್ಕಾಸ ಒಂದು ಅಭಿಷೇಕಕ್ಕೆ 4ರಿಂದ 5 ಮಂದಿನ ಕೂಡ್ರಿಸ್ಕಾಸ ಈ ರೀತಿ ಅಭಿಷೇಕ ಮಾಡಿ ಪೂಜಾ ಮಾಡಿ ನಾನು ಅಡುಗೆ ಏನು ಓದಿದ್ನಿಲ್ಲ ಅದನ್ನು ನೈವೇದ್ಯ ಮಾಡಿಕೊಟ್ಟು ಅದನ್ನಲ್ಲಿ ದೇವ್ರಿಗೆ ನೈವೇದ್ಯ ಮಾಡಿ ಪ್ರಸಾದನ ಮಾಡೇ ಹಂಚ್ತಾರೆ ಅವರು. ಮತ್ತು ನಾವು ಅಭಿಷೇಕ ಆದಿಂದ ಪ್ರತಿಯೊಬ್ಬರಿಗೂ 2 ತೆಂಗಿನಕಾಯಿ, 1 ಕಲ್ಸಕ್ರಿ ಪಾಕಿಟ, 1 ಉಂಡಿ, 6 ಬಾಳೆಹಣ್ಣು ಮತ್ತು 1 ಪಾಕಿಟ್ ಚುರುಮರಿ ಈ ರೀತಿಯಾಗಿ ಮನೆಗೆ ಪ್ರಸಾದ ಕೊಡ್ತಾರೋ. ಹೂವು ಮಾಲಿ ನಾನು ಒಂದು ವಿಭೂತಿ ಹಚ್ಕೊಳ್ಳೋದು ತೀರಿತ್ತು, ಅದಕ್ಕೋಸ್ಕರ ಅದನ್ನೊಂದು ಸಣ್ಣದು ತೊಗೊಂಬಣ್ಣಿ ನಾನು ಮನೇಲಿ ಹಚ್ಕೊಳಕ್ಕಂತೇಳಿ ಈ ರೀತಿಯಾಗಿ ಪ್ರಸಾದ ಎಲ್ಲ ಯಾವುದೋ ಒಂದು ದೇವ್ರಿಗೆ ಹೋಗಲಿ ಎಲ್ಲೇ ಹೋಗಲಿ ನಾವು ಪ್ರಸಾದ ಏನು ಕೊಟ್ಟಿರ್ತಾರಲ್ಲ ಅದನ್ನು ಜಗಲಿ ಮೇಲೆ ತಂದಿಟ್ಟು ಆಮೇಲೆ ನಾವು ತೊಗೊಂಡು ಎಲ್ಲರೂ ಪ್ರಸಾದ ಹಂಚೋದು ಮಾಡೋದು ಮಾಡಬೇಕು. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಪ್ರಸಾದ ಕೊಟ್ಟಿರ್ತಾರೆ. ಇದನ್ನು ಅಲ್ಲೇ ನಾವು ಒಂದಿಷ್ಟು ರೂಮ್ಗಳದಾವು. ಸಿದ್ಧಾರೂಢ ಅಜ್ಜಾರು ಕುಂಡ್ರು ಕಚೇರಿ ಮಾಡೋದು ರೂಮ್ ಐತಿ. ಅಲ್ಲೇ ಒಂದೆಲ್ಲ ಕಡೆ ನಾವು ಒಂದು ಸ್ವಲ್ಪ ಅಡ್ಡಾಡಿ ದೇವ್ರದ್ದೆಲ್ಲ ದರ್ಶನ ಮಾಡಿಕೊಂಡು ಅಂದ್ರೆ ಮಠದ ಒಳಗಡೆನೇ ಅದಾವೆ ಇವೆಲ್ಲ. ಇದು ನೋಡ್ರಿ ಸಿದ್ಧಾರೂಢ ಅಜ್ಜ ಕುಂಡ್ರು ಕುರ್ಚಿ ಅಂತೆ, ಅವ್ರ ಪಾದುಕೆಗಳು ಮತ್ತು ಅವರು ಕೂಡಿ ಬಳಸಿದ ಗಡಿಗೆ ಆಲ್ಮೋಸ್ಟ್ ನಾವು ಒಂದಷ್ಟು ವಿಡಿಯೋದೊಳಗೆ ಹೇಳಿದನು. ಆದರೂ ಪ್ರತಿ ಸಲ ಹೋದಾಗ ಮಾತ್ರ ನಾವು ಅಲ್ಲಿ ಒಂದಿಷ್ಟು ದೇವರಿಗೆ ದರ್ಶನ ಮಾಡ್ಕೊಂಡು ಅವ್ರು ಅಡ್ಡಾಡಿದ ಜಾಗದೊಳಗೆ ಒಂದು ಸ್ವಲ್ಪ ಅಡ್ಡಾಡ್ಬೇಕಂತ ನಾನು ಪ್ರತಿ ಸಲ ಹೋದಾಗ ಒಮ್ಮೆಲ್ಲ ಹೋಗಿ ಅಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ತೊಗೊಂಡ್ಬಂದಿರ್ತವೆ. ಈ ರೀತಿಯಾಗಿ ಸಿದ್ಧಾರೂಢ ಮಠದೊಳಗೆ ಐತಿ. ನೀವು ಎಲ್ಲರೂ ಅನ್ಕೋಬೋದು ಏನು ಪ್ರತಿ ಸಲನೂ ಇವ್ರ ವಿಡಿಯೋದೊಳಗೆಲ್ಲ ಹಾಕಿರ್ತಾರಲ್ಲ ಅಂತೇಳಿ. ಪ್ರತಿಯೊಬ್ಬರು ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದಾರಿ. ಒಂದಿಷ್ಟು ಮಾಹಿತಿಗಳು ಗೊತ್ತಿರೋದಿಲ್ಲ, ಒಂದಷ್ಟು ಜನ ನೀವು ಒಳಗಡೆ ಎಲ್ಲರೂ ನೋಡಿರ್ತೀರಿ, ಒಂದಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ನೋಡಿದವ್ರಿಗೆ ಅದ್ರ ಮಾಹಿತಿ ಇರಲಿ ಅಂತ ನಾನು ಹೇಳ್ತಾನು. ಅಲ್ಲಿ ಈ ತಂಬೂರಿ ವಿಶೇಷ ಏನಂದ್ರೆ 100 ವರ್ಷ ಸಮೀಪ ಆಯ್ತಂತ ತಂಬೂರಿ ತೆಳಗಿಟ್ಟು
ಇಟ್ಟಿಲ್ಲಂತ ಹಗಲು ರಾತ್ರಿ 24 ತಾಸು ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಅಜ್ಜಗಳು ತಂಬೂರಿ ಮತ್ತು ತಾಳ ಬಾರಿಸ್ಕೊಂತಿರ್ತಾರಂತ. ಮತ್ತು ಇದು ಆರೂಢ ಜ್ಯೋತಿ, ಸಿದ್ಧಾರೂಢ ಅಜ್ಜಾರು ಹಚ್ಚಿದ ಜ್ಯೋತಿ, ಇದು ಇನ್ನೂ ಮಟನೂ ಆರೇ ಅಂತ ಆರೂಢ ಜ್ಯೋತಿ ಅಂತ ಕಸೈತಿ. ಈ ರೀತಿಯಾಗಿ ಗರ್ಭಗುಡಿ ಒಳಗೆ ಒಂದು ಸ್ವಲ್ಪ ಸಣ್ಣದಾಗಿ ನಾನು ವಿಡಿಯೋ ಮಾಡ್ಕೊಂಡು, ಯಾಕಂದರೆ ವಿಡಿಯೋ ಮಾಡ್ಕೊಳಕ್ಕೆ ಅವಕಾಶ ಇರೋದಿಲ್ಲ. ಆಮೇಲೆ ನಾವು ಗುರುನಾಥ ಅಜ್ಜ, ಕೈಲಾಸ ಮಂಟಪ, ಈ ರೀತಿಯಲ್ಲಿ ಭೂಲೋಕದ ಸ್ವರ್ಗ ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಅಂತ ಕಸಂತಾರು. ಅದು ಯಾವತ್ತಿಗೂ ಸುಳ್ಳಲ್ಲ. ಮತ್ತು ಪ್ರತಿ ದಿವಸ ನಿರಂತರ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಪ್ರಸಾದ ಇರ್ತೈತಿ. ಅವತ್ತು ನಾವು ಮಂಗಳೂರು ಸೌಂತಿಕಾಯಿ ಪಲ್ಯ ಮತ್ತು ಸಜ್ಜಕ, ಅನ್ನ, ಸಾರ ಈ ರೀತಿಯಾಗಿ ಪ್ರಸಾದ ಆಗಿತ್ತು. ಸಿದ್ಧಾರೂಢ ಅಜ್ಜನ ಜೋಳಿಗೆ, ಊರಿಗೆಲ್ಲ ಹೋಳಿಗೆ, ಸಿದ್ಧಾರೂಢ ಅಜ್ಜನ ಸಾರು ಉಂಡವರೆಲ್ಲ ಪಾರು ಅಂತ ಈ ರೀತಿ ಸಾಕಷ್ಟು ಶಾಸ್ತ್ರಗಳೊಳಗೆ ಮತ್ತು ಸತ್ಯವಾಗಿ ನಡೆದಿದ್ದು ಐತಿ. ಅದಕ್ಕೋಸ್ಕರ ನಾನು ನಿಮಗೆಲ್ಲರೂ ಪ್ರತಿಯೊಂದೊಂದು ಹೋದಾಗೊಮ್ಮೆ ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಂಡಿರ್ತಾನು. ಅದಕ್ಕೋಸ್ಕರ ನೀವೆಲ್ಲರೂ ಈ ವಿಡಿಯೋ ನಿಮಗೆ ತಿಳಿಲಿ ಅಂತ ಕಸ ಹೇಳಿದನು. ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡೋದ್ರಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಈ ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್ ಬಟನ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.